ನೋಡಿ, ಈ ಕಾರ್ಮಿಕ್ ಸೀರೀಸ್ ಡೆಪ್ತ್ ನಂಬರ್ನ ಕಂಟಿನ್ಯೂ ಮಾಡೋಣ. ಯಾರಾದರೂ 14ನೇ ತಾರೀಕು, ಯಾವುದೇ ತಿಂಗಳ 14ನೇ ತಾರೀಕು ಹುಟ್ಟಿದ್ರೆ ಅದನ್ನು ಒಂದು ಕಾರ್ಮಿಕ್ ಡೆಪ್ತ್ ನಂಬರ್ ಅಂತ ಹೇಳ್ತೀವಿ. ಇದನ್ನ ನಾವು ಡೆಪ್ತ್ ಆಫ್ ಫ್ರೀಡಮ್ ಆರ್ ಮಿಸ್ಯೂಸ್ ಆಫ್ ಸೆನ್ಸಸ್ ಅಂತ ನಾವು ಹೇಳ್ತೀವಿ. ಡೆಪ್ತ್ ಆಫ್ ಫ್ರೀಡಮ್ ಆರ್ ಮಿಸ್ಯೂಸ್ ಆಫ್ ಸೆನ್ಸಸ್. ನೋಡಿ, ಇವರು ಹಿಂದಿನ ಜನದಲ್ಲಿ ಅವ್ರಿಗೆ ಕೊಟ್ಟಿರೋ ಫ್ರೀಡಮ್ನ ಮಿಸ್ಯೂಸ್ ಮಾಡ್ಕೊಂಡ್ರು ಅನ್ನೋದು ಒಂದು ಇಂಡಿಕೇಶನ್. ಅದಕ್ಕೆ ಈ ಸರಿ 14ನೇ ತಾರೀಕಲ್ಲಿ ಅವ್ರು ಹುಡ್ತಾರೆ ಅಂತ ಹೇಳ್ತೀರಿ. ಸೊ ಯಾರ್ಯಾರು ಈ ಥರ 14ನೇ ತಾರೀಕು ಹುಟ್ಟಿರ್ತಾರೋ ಯಾವುದೇ ತಿಂಗಳಲ್ಲಿ ಸೆಲ್ಫ್ ಕಂಟ್ರೋಲ್ ಇರಬೇಕು. ಯಾವುದೇ ಒಂದು ವಿಷಯನ ಮಾಡರೇಷನಲ್ಲಿ ಮಾಡಬೇಕು, ಅಂದರೆ ಒಂದು ಲಿಮಿಟಲ್ಲಿ ಮಾಡಬೇಕು. ಅದೇ ಥರ ರೆಸ್ಪಾನ್ಸಿಬಿಲಿಟಿ ತೊಗೊಬೇಕು ಕೆಲವೊಂದು ವಿಷಯಕ್ಕೆ. ನೋಡಿ, ನೀವು ಯಾರಾದರೂ 14ನೇ ತಾರೀಕಲ್ಲಿ ಹುಟ್ಟಿರೋರು ಅಡಿಕ್ಷನ್ ಆಗೋದು, ಇಲ್ಲ ಓವರ್ ಇಂಟೆಲಿಜೆನ್ಸ್ ಇರೋದು, ಇಲ್ಲ ಇನ್ಸ್ಟೆಬಿಲಿಟಿ ಕ್ರಿಯೇಟ್ ಮಾಡ್ಕೊಳ್ಳೋದು, ಇಲ್ಲ ಕಮಿಟ್ಮೆಂಟ್ನ ಹಾನರ್ ಮಾಡಿಲ್ಲ ಅಂತಂದರೆ ನಿಮಗೆ ಮತ್ತೆ ಅದೇ ನೆಗೆಟಿವ್ ಪಾತ್ಗೆ ಹೋಗ್ತೀರಾ. ಇದನ್ನೇನಾದರೂ ನೀವೆಲ್ಲ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಂತಂದ್ರೆ ಒಂದು ಒಳ್ಳೆ ಚಾರ್ಮಿಂಗ್ ನೇಚರ್ ಇರುತ್ತೆ, ನಿಮಗೆ ಒಂದು ಕಮ್ಯುನಿಕೇಷನ್ ಸಕ್ಸಸ್ ಇರುತ್ತೆ, ಮತ್ತು ಒಂದು ಮಾಸ್ಟರ್ಸ್ ಆಗ್ತೀರಾ ಕೆಲವೊಂದು ವಿಷಯದಲ್ಲಿ. ಸೊ ನೋಡಿ, ಕೆಲವೊಂದ್ಸಲಿ ನಮ್ಮದು ಹುಟ್ಟಿರೋ ಡೇಟ್ ನೆಗೆಟಿವ್ ಆಗಿರ್ಬೋದು, ಬಟ್ ನಾವು ಕೆಲವೊಂದು ವಿಷಯನ ಕರೆಕ್ಟ್ ಮಾಡ್ಕೊಂಡ್ಬಿಟ್ರೆ ಅದು ತುಂಬ ಪಾಸಿಟಿವ್ ಆಗಿ ಕ್ರಿಯೇಟ್ ಆಗುತ್ತೆ. ಸೊ ಈ 14ನೇ ತಾರೀಕಲ್ಲಿ ಯಾವುದೇ ಮಂತಲ್ಲಿ ಹುಟ್ಟಿರೋರು ನೀವು ಇದನ್ನು ಒಂದು ಪಾಸಿಟಿವ್ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳಿ, ತುಂಬ ಒಂದು ಒಳ್ಳೆ ಸಕ್ಸಸ್ ಸಿಗುತ್ತೆ. ಆಲ್ ದ ವೆರಿ ಬೆಸ್ಟ್.